ರಾಜ್ಯದಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾ ಇರುವಂತಹ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳಿದೆಯಲ್ಲ, ಇದು ಜನರನ್ನ ಪ್ಯಾನಿಕ್ ಮೂಡ್ಗೆ ತಳ್ತಾ ಇದೆ. ಹಾಗಾಗಿ ಜನ ಟೆಸ್ಟಿಂಗಿಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಜನ ಆಸ್ಪತ್ರೆಯಿಂದ ತುಂಬಿ ತುಳುಕ್ತಾ ಇದೆ. ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ಹಾಸನ, ಮೈಸೂರು ಭಾಗದ ಜನ ಲಗ್ಗೆ ಇಡ್ತಾ ಇದ್ದಾರೆ. ಹೃದಯ ಸಂಬಂಧಿ ಚಿಕಿತ್ಸೆಗೆ ಜನರು ಧಾವಿಸ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜ್ವರ, ಸುಸ್ತು, ಉಸಿರಾಟದ ಸಮಸ್ಯೆ ಇದ್ರೂ ಕೂಡ ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 10 ಜನರು ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿರೋದ್ರಿಂದ ಈಗ ಜಿಲ್ಲಾಸ್ಪತ್ರೆಯೂ ಕೂಡ ತುಂಬಿ ತುಳುಕ್ತಾ ಇರೋದ್ರಿಂದ ವೈದ್ಯರಿಗೂ ಕೂಡ ರೋಗಿಗಳನ್ನು, ಪೇಷಂಟ್ಸ್ಗಳನ್ನು ಹ್ಯಾಂಡಲ್ ಮಾಡೋದು ಈಗ ಕಷ್ಟ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯಾದ್ಯಂತ ಹೃದಯ ಸಂಬಂಧಿತ ಕಾಯಿಲೆಯಿಂದ ಹಲವಾರು ಜನರು ಸರಣಿ ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಜನರು ಕೂಡ ಪಕ್ಕದ ಆಸ್ಪತ್ರೆಗಳಿಗೆ ಧಾವಿಸ್ತಾ ಇರ್ತಕ್ಕಂಥದ್ದು. ಅನೇಕ ಆಸ್ಪತ್ರೆಗಳಿಗೆ ಹೃದಯ ಸಂಬಂಧಿತ ಕಾಯಿಲೆಯಿಂದಲೇ ಬಳಲ್ತಾ ಇರ್ತಕ್ಕಂಥ ಯಾರು ಜನರಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ಬಹುತೇಕ ಎಲ್ಲ ಆಸ್ಪತ್ರೆಗಳಿಗೂ ಮುಗಿ ಬೀಳ್ತಾ ಇದ್ದಾರೆ. ಅದರಂತೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲೂ ಬಹಳಷ್ಟು ಜನರು ಮುಗಿ ಬೀಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿರೋ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಹುತೇಕ ಜಯದೇವ ಆಸ್ಪತ್ರೆಯಿಂದ ಹಿಡಿದು ಅನೇಕ ಆಸ್ಪತ್ರೆಗಳಲ್ಲಿ ಹೋಗಿ ಹೃದಯ ಸಂಬಂಧಿತ ಕಾಯಿಲೆಗೆ ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಂತೆ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲೂ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ದಿನನಿತ್ಯ ಜನರು ಕೂಡ ಮುಗಿ ಬೀಳ್ತಾ ಇದ್ದಾರೆ. ಈ ಒಂದು ತಪಾಸಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದನೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಈ ಒಂದು ಹೃದಯ ಸಂಬಂಧಿತ ಕಾಯಿಲೆ ಏನಿರುತ್ತೆ, ಬೇರೆ ಬೇರೆ ಸಮಸ್ಯೆಗಳಿಂದ ಏನು ಬಳಲ್ತಾ ಇರ್ತಾರೆ, ಆ ಒಂದು ಸಮಸ್ಯೆಗೆ ಮುಗಿ ಬೀಳ್ತಾ ಇರ್ತಕ್ಕಂಥದ್ದು, ನಿರಂತರವಾಗಿ ತಪಾಸಣೆಗೆ ಕೂಡ ಒಳಗಾಗ್ತಾ ಇರ್ತಕ್ಕಂಥದ್ದು. ಬಹುತೇಕ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಕೊಡಗಿನ ಮಂದಿ ಒಂದಷ್ಟು ಜನಸಂಖ್ಯೆ ವಿರಳವಾದರೆ ಪಕ್ಕದ ಹಾಸನ ಜಿಲ್ಲೆ ಮತ್ತು ಹುಣಸೂರು, ಪಿರಿಯಾಪಟ್ಟಣ ಈ ಭಾಗದಿಂದನೂ ಕೂಡ ಹೆಚ್ಚಾಗಿ ರೋಗಿಗಳು ಧಾವಿಸ್ತಾ ಇರ್ತಕ್ಕಂಥದ್ದು ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ. ಇಲ್ಲಿ ಏಕೆಂದರೆ ಯಥೇಚ್ಛವಾಗಿ ಜಯದೇವ ಆಸ್ಪತ್ರೆ ಇರ್ಬೋದು, ಬಹುತೇಕ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಜನಗಳು ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಕ್ಯೂ ಇರುತ್ತೆ. ಒಂದು ರೀತಿ ತಪಾಸಣೆಗೂ ಕೂಡ ಒಂದು ರೀತಿ ಕಷ್ಟ ಆಗುತ್ತೆ ಅನ್ನೋದು ಇರೋದ್ರಿಂದ ಹಲವಾರು ಗ್ರಾಮೀಣ ಭಾಗದ ಜನರು ಈ ಒಂದು ಜಿಲ್ಲಾಸ್ಪತ್ರೆಗೆ ಧಾವಿಸ್ತಿರ್ತಕ್ಕಂಥದ್ದು ಬಹಳ ನಾವು ಇಲ್ಲಿ ನೋಡ್ಬೋದು. ಬಹಳ ನಮ್ಮ ಕ್ಯಾಮ್ರಾಮನ್ ಕೂಡ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಬೆಳಗಿನಿಂದನೂ ಕೂಡ ಸುಮಾರು ಜನರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಪ್ರತಿನಿತ್ಯ 200ರಿಂದ 300 ಜನ ಹೊರ ಜಿಲ್ಲೆಯವರೇ ಈ ಭಾಗಕ್ಕೆ ಬಂದು ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಕೊಡಗು ಜಿಲ್ಲೆಗೆ ಹೊಂದಿಕೊಂಡಂತೆ ನಮ್ಮ ನೆರೆ ಜಿಲ್ಲೆಗಳಾದಂಥ ಹಾಸನದಲ್ಲಿ ಮತ್ತು ಮೈಸೂರು ಸುತ್ತಮುತ್ತ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಏನು ಕೆಲವೊಂದು ಈಗ ಹೃದಯಕ್ಕೆ ಸಂಬಂಧಿತ ಕೇಸ್ಗಳು ಡೆತ್ ಆಯಿತು ಅಂತ ಹೇಳ್ಬಿಟ್ಟು ಏನು ನ್ಯೂಸ್ ಎಲ್ಲ ಬಂದಾದ ಮೇಲೆ ಜನಗಳಲ್ಲಿ ಇದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ತಿಳುವಳಿಕೆ ಮತ್ತು ಅದ್ರ ಬಗ್ಗೆ ಕೇರ್ ತೊಗೋಬೇಕು ಅನ್ನೋದು ಅವೇರ್ನೆಸ್ಸು ಜಾಸ್ತಿ ಆಗಿರೋದ್ರಿಂದ ಗಣನೀಯವಾಗಿ ನಮ್ಮಲ್ಲೂ ಕೂಡ ನಮ್ಮ ಜಿಲ್ಲಾಸ್ಪತ್ರೆ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳಿಗೆ ಪೇಷಂಟ್ಗಳು ಜಾಸ್ತಿ ಜನ ಬರ್ತಾ ಇದ್ದಾರೆ. ಆವರೇಜಿಗೆ ತೊಗೊಂಡ್ರೆ ನಮ್ಮಲ್ಲೆಲ್ಲ ಏನೋ ಒಂದು 150ರಿಂದ 200 ಜನ ಪೇಷಂಟ್ಸ್ ಏನು ಬರ್ತಾಯಿದ್ರು, ಈಗ 250ರಿಂದ 260 ಪೇಷಂಟ್ಸ್ ಜನ ಬರ್ತಾ ಇದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ಸ್ ಬಗ್ಗೆ ವರದಿ ಆಗ್ತಿರೋ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 90 ರೋಗಿಗಳು ಈ ಒಂದು ಹಾರ್ಟ್ ಪ್ರಾಬ್ಲಮ್ಸಿಂದ ಬಂದು ನಮ್ಮಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅದರಲ್ಲಿ ಒಂದು 7 ಜನ ಈ ಒಂದು ಹಾರ್ಟ್ ಅಟ್ಯಾಕ್ಸ್ನಿಂದ ಜನವರಿಯಿಂದ ಇಲ್ಲಿವರೆಗೆ ಮೃತಪಟ್ಟಿದ್ದಾರೆ. ಈಗ